ದಿನಾಂಕ 4/3/2024 ಸೋಮವಾರ ಶ್ರೀಮಠದ ರಥೋತ್ಸವದ ಗಾಲಿ ಪೂಜೆ ನೆರವೇರಿತು. ದಿನಾಂಕ 7/3/2024 ಗುರುವಾರ ಮುಂಜಾನೆ 8 ಗಂಟೆಗೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಭಾವಚಿತ್ರವನ್ನು ಬನಶಂಕರಿ ತೋಟದ ಶ್ರೀ ವಿಠ್ಠಲ ಮಂದಿರದಿಂದ ಜಮಖಂಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಕುಂಭೋತ್ಸವದೊಂದಿಗೆ ಹಾಗೂ ಸಕಲ ವಾದ್ಯ ಮೇಳದೊಂದಿಗೆ ಶ್ರೀಮಠಕ್ಕೆ ತಲುಪುವುದು. ದಿನಾಂಕ 8ರಂದು ಶುಕ್ರವಾರ ಶ್ರೀಮಠದಲ್ಲಿ ವಿಶೇಷ ಮಹಾಪೂಜೆ ಇನ್ನಿತರ ಕಾರ್ಯಕ್ರಮಗಳು ಇರುತ್ತವೆ. ದಿನಾಂಕ 9ರಂದು ಶನಿವಾರ ಶ್ರೀಮಠದ ಮಹಾಶಿವರಾತ್ರಿ ಉಪಾಸನೆ, ರಾತ್ರಿ ಶಿವ ಭಜನೆ. ದಿನಾಂಕ 10ರಂದು ರವಿವಾರ ಮುಂಜಾನೆ 5 ಗಂಟೆಗೆ ಶ್ರೀಮಠದಲ್ಲಿ ಮಹಾರುದ್ರಾಭಿಷೇಕ ಇರುತ್ತದೆ. ನಂತರ ಶಿವದೀಕ್ಷೆ, ಲಿಂಗದೀಕ್ಷೆಯನ್ನ ಪೂಜೆ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರಿಂದ ಕೊಡಲಾಗುವುದು. ರಾತ್ರಿ 8 ಗಂಟೆಗೆ ಶ್ರೀಮಠದ ರಥೋತ್ಸವ ಜರುಗುವುದು. ನಂತರ ಪರಮ ಪೂಜ್ಯ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರಿಗೆ ತುಲಾಭಾರ ಕಾರ್ಯಕ್ರಮ ಜರುಗುವುದು. ದಿನಾಂಕ 11ರಂದು ಸೋಮವಾರ ಮಹಾಪ್ರಸಾದ ಪಂಕ್ತಿಯೊಂದಿಗೆ ತ್ರಿಕಾಲ ಜ್ಞಾನದ ನುಡಿ ಸಾರುವುದು. ನಂತರ ದನಗಳ ಭವ್ಯ ಪ್ರದರ್ಶನಕ್ಕೆ ಪಾಸ್ ಕೊಡಲಾಗುವುದು. ಅದೇ ದಿನ ರಾತ್ರಿ 7 ಗಂಟೆಗೆ ಲಕ್ಷ ದೀಪೋತ್ಸವ. ದಿನಾಂಕ 7ರಿಂದ 11ರವರೆಗೆ ದನಗಳ ಜಾತ್ರೆ, ದನಗಳ ಭವ್ಯ ಪ್ರದರ್ಶನ, ತೆರೆಬಂಡೆ ಕಾರ್ಯಕ್ರಮ ಜರುಗಲಿದೆ. ಈ ಜಾತ್ರೆಗೆ ಸುತ್ತಮುತ್ತಲಿನ ಗ್ರಾಮಗಳ ಸದ್ಭಕ್ತರು ಆಗಮಿಸಿ ತನುಮನ ಧನದಿಂದ ಸೇವೆ ಸಲ್ಲಿಸಿ ಸದಾಶಿವ ಮುತ್ಯಾರ ಹಾಗೂ ಚಂದ್ರಮ ತಾಯಿಯವರ ಕೃಪೆಗೆ ಪಾತ್ರರಾಗುವಂತೆ ಮಠಾಧೀಶರು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಪ್ರವೀಣ್ ಸಿದ್ದಿ ಟಿವಿ ಜಮಖಂಡಿ. ಚಕ್ರವರ್ತಿ ಸದಾಶಿವ ಮುತ್ಯಾರ ಬೆಂಕಿ ಮಹಾಸಂಸ್ಥಾನ ಹೊಸಮಠ ಜಮಖಂಡಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಮತ್ತು ಚಂದ್ರಮ್ಮ ತಾಯಿಯವರ ಮತ್ತು ತ್ರಿಕಾಲಜ್ಞಾನಿ ಚಿಕ್ಕಪ್ಪನವರ ಹಾಗೂ ಶಿವರುದ್ರೈ ಮುತ್ಯಾರವರ ಕೃಪಾಶೀರ್ವಾದದಿಂದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಕುಂತನೂರು ರೋಡ್ ಸದಾಶಿವನಗರದಲ್ಲಿ ಶ್ರೀ ಸದಾಶಿವ ಮುತ್ಯಾರ ಮತ್ತು ಚಂದ್ರಮ್ಮ ತಾಯಿಯವರ ಜಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜಾತ್ರಾ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ನಡೆಯಲಿದ್ದು ದಿನಾಂಕ 7/3/2024 ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಭಾವಚಿತ್ರವನ್ನು ಬನಶಂಕರಿ ತೋಟದಿಂದ ಶ್ರೀ ವಿಠ್ಠಲ ಮಂದಿರದಿಂದ ಜಮಖಂಡಿ ನಗರದ ಪ್ರಮುಖ ಬೀದಿಯಲ್ಲಿ ಕುಂಭೋತ್ಸವದೊಂದಿಗೆ ಹಾಗೂ ಸಕಲ ವಾದ್ಯ ಮೇಳದೊಂದಿಗೆ ಶ್ರೀಮಠಕ್ಕೆ ತಲುಪುವುದು. ಅದೇ ದಿವಸ ಶ್ರೀಮಠಕ್ಕೆ ಭಾವಚಿತ್ರ ಮೆರವಣಿಗೆ ಬಂದ ನಂತರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಇರ್ತದೆ. ಆ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಎಲ್ಲ ತಾಯಂದಿರು ಬಂದು ಭಾಗವಹಿಸಿರಿ. ದಿನಾಂಕ 8/3/2024 ಶ್ರೀಮಠದಲ್ಲಿ ಮಹಾಪೂಜೆಗಳು ಇರುತ್ತವೆ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ದಿನಾಂಕ 9/3/2024 ಶ್ರೀಮಠದ ಮಹಾಶಿವರಾತ್ರಿ ಉಪವಾಸನೆ, ರಾತ್ರಿ ಶಿವಭಜನೆ ಇರುತ್ತದೆ. ದಿನಾಂಕ 10/3/2024 ಮುಂಜಾನೆ 5 ಗಂಟೆಗೆ ಮಹಾರುದ್ರಾಭಿಷೇಕ ಇರುತ್ತದೆ. ದೇವರಿಗೆ ಎಲ್ಲ ರುದ್ರಾಭಿಷೇಕ ಒಳ್ಳೆ ರೀತಿ ಆಗ್ತದೆ. ಅದಕ್ಕೆ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿರಿ. ಆ ರುದ್ರಾಭಿಷೇಕ ಮುಗಿದ ನಂತರ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವಾರ್ಜನವರಿಂದ ಲಿಂಗ ದೀಕ್ಷೆ ಮತ್ತು ಶಿವದೀಕ್ಷೆಯನ್ನು ಕೊಡಲಾಗುವುದು. ಭೂಮಿ ಮೇಲೆ ಹುಟ್ಟೈತಂದ್ರೆ ಒಂದೇನ್ರಿ ಸಾಧನೆಯನ್ನ ಮಾಡಬೇಕಂತ. ಬರುವಾಗ ಖಾಲಿ ಐತಿ, ಹೋಗುವಾಗ ಖಾಲಿ ಐತಿ. ಅದಕ್ಕೊಮ್ಮೆ ಮನುಷ್ಯ ಜೀವನ ಹುಟ್ಟಿದ ಮೇಲೆ ಯಾವ್ದಾರ ಒಂದು ದೀಕ್ಷೆವನ್ನ ತೊಗೊಂಡ್ರ ಮೋಕ್ಷ ಅಂತ ಸಿಗ್ತೈತಿ. ಅದಕ್ಕೆ ದೀಕ್ಷಾ ಕಾರ್ಯಕ್ರಮವನ್ನು ಕೊಡ್ತಾರೆ. ಯಾರ ಇಚ್ಛೆ ಐತ್ಲಿ ಅವರು ಬಂದು ಪೂಜ್ಯರಿಂದ ದೀಕ್ಷಾವನ್ನ ತಗೋರಿ. ದೀಕ್ಷೆ ತಗೊಳ್ಳೋರು ಮುಂಚಿತವಾಗಿ ಶ್ರೀಮಠಕ್ಕೆ ಬಂದು ಭೇಟಿ ಆಗಬೇಕು. ಅದೇ ದಿವಸ 10/3/2024 ಸಾಯಂಕಾಲ 8 ಗಂಟೆಗೆ ಶ್ರೀಮಠದ ರಥೋತ್ಸವ ಜರುಗುತ್ತದೆ. ಅತಿ ವಿಜೃಂಭಣೆಯಿಂದ ಜರುಗುವುದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರ, ಕಾರ್ಯಕ್ರಮಕ್ಕೆ ಬರ್ತಾರ. ಆ ರಥೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಲಿ. ಆ ರಥೋತ್ಸವ ಮುಗಿದ ನಂತರ ವೇದಿಕೆ ಕಾರ್ಯಕ್ರಮ ಇರ್ತದೆ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ಮಾನ್ಯರು ಬರ್ತಾರೆ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವಾರ್ಜನವರಿಗೆ ಮತ್ತು ಮಾತೋ ಶ್ರೀ ಲಕ್ಷ್ಮೀ ತಾಯಿ ಅವರಿಗೆ ತುಲಾಭಾರ ಕಾರ್ಯಕ್ರಮ ಇರ್ತದೆ. ಆ ತುಲಾಭಾರ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ನಡೆಯುವುದರಿಂದ ಆ ವೇದಿಕೆ ಕಾರ್ಯಕ್ರಮಕ್ಕೆ ಹಲವಾರು ಭಕ್ತರು ಬಂದು ಆಗಮಿಸಿರಿ. ದಿನಾಂಕ 11/3/2024 ಸೋಮವಾರ ದಿವಸ ಪಂಕ್ತಿಯೊಂದಿಗೆ ತ್ರಿಕಾಲ ಜ್ಞಾನದ ನುಡಿ ಸಾರ್ತದ. ಏನು ವರ್ಷದಲ್ಲಿ ಏನು ಆಗ್ತದ ಆ ನುಡಿ 11/3/2024 ನುಡಿ ಸಾರ್ತದ. ಹೋದ ವರ್ಷ ಏನು ನುಡಿ ನಾವು ಸಾರಿದ್ದೀವಿ ಆ ನುಡಿ ಎಲ್ಲ ಕರೆಕ್ಟ್ ಆಗಿದೆ. ಇನ್ನು ಮುಂದೆ 11/3/2024 ನುಡಿ ಸಾರ್ತದ. ಅದು ನುಡಿ ಏನಂಬ ಆಗ್ತದ ಎಂಬುದು ನಾವು ಅವತ್ತು ನೋಡೋಣ. ಈ ದಿನಾಂಕ 7/3/2024 11/3/2024 ದನಗಳ ಜಾತ್ರೆ ಅಂದ್ರೆ ಜಾನುವಾರುಗಳ ಜಾತ್ರೆ ಇರದ ದನಗಳ ಭವ್ಯ ಪ್ರದರ್ಶನಕ್ಕೆ ಪಾಸ್ ಕೊಡಲಾಗುವುದು ಮತ್ತು ಇನ್ನು ತೇರ್ಬಂಡಿ ಸ್ಪರ್ಧೆ ಸರ ಇರುತ್ತದೆ. 7ರಿಂದ 11ನೇ ತಾರೀಕು ಏನು ಕಾರ್ಯಕ್ರಮ ದನಗಳ ಜಾತ್ರೆ ಏನು ಆಗ್ತದಲ್ಲ ಅದನ್ನ ಏನೋ ದನಗಳ ಪಾಸವನ್ನು ಕೊಡ್ತೀವಿ ನಾವು. ಯಾವ ಒಳ್ಳೆಯ ದನ ಆಯ್ಕೆಯನ್ನ ಮಾಡ್ತಾರೆ ಡಾಕ್ಟರ್ ಬಂದ ಆಯ್ಕೆ ಮಾಡಿದ ದನಗಳಿಗೆ ಪಾಸ್ ಕೊಡಲಾಗುತ್ತದೆ. ಆ ಪಾಸವನ್ನು 11ನೇ ತಾರೀಕು ಏನು ಪಂಕ್ತಿ ಮುಗಿದ ಸಾಯಂಕಾಲ
ಪಾಸ್ ಅವರ ಆಯ್ಕೆ ಮಾಡಿದ ಧನವಂತೆ ಪಾಸ್ ಕೊಡ್ತು. ಆ ಪಾಸ್ ಮುಗಿದ ನಂತರ ಲಕ್ಷ ದೀಪೋತ್ಸವ ಬರ್ತದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಬಂದು ಜಮಖಂಡಿ ಹಾಗೂ ಸುತ್ತಮುತ್ತ ಗ್ರಾಮ ಸದ್ಭಕ್ತರು ಎಲ್ಲರೂ ಬಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಗಲಿ ಆ ಸದಾಶಿವಮುತ್ಯ ಚಂದ್ರಮ್ಮ ತಾಯಿ ಚಿಕ್ಕೈಮುತ್ಯ ಶಿವರುದ್ರಮಿತ್ಯರು ಎಲ್ಲರೂ ಈ ಕಾರ್ಯಕ್ರಮ ನಡೆಸುವಂತ ಶಕ್ತಿ ಕೊಡ್ಲಿ, ಎಲ್ಲರೂ ಆಯುಷ್ಯ ಆರೋಗ್ಯ ಕೊಟ್ಟು ಸದಾಕಾಲ ಕಾಪಾಡಲಿ ಎಂದು ಹೇಳುತ್ತಾ 3 ಲೋಕ ಪುಂಡಿ ಪತಾಕಿ ಪಚಾಕಿ ದೋಸ್ ಕರೋ ದಿನ್. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವರ ರಮಾದೇವಿ.